ಗುಜರಿ ಅಥವಾ ಗುಜರಿ ಅಂಗಡಿ ಅಂತ ಹೇಳಿದ ತಕ್ಷಣ ನಮಗೆ ನೆನಪಿಗೆ ಬರುವುದು ಬಳಸಿ ಬೇಡವಾದಂತಹ ವಸ್ತುಗಳು ಅಥವಾ ಬಳಕೆಗೆ ಬಾರದೇ ಇರುವಂತಹ ವಸ್ತುಗಳು. ಆದ್ರೆ ಇಲ್ಲೊಂದು ಗುಜರಿ ಅಂಗಡಿಯೇ ಸಣ್ಣ ಮ್ಯೂಸಿಯಂ ಆಗಿ ಪರಿವರ್ತನೆ ಹೊಂದಿದೆ. ಇಲ್ಲಿಗೆ ಬಂದಂತಹ ಗುಜರಿ ಎಂದು ಭಾವಿಸಿದಂತಹ ಅತ್ಯಮೂಲ್ಯ ವಸ್ತುಗಳನ್ನ ಸಂಗ್ರಹಿಸಿ ತನ್ನದೇ ಆದಂತಹ ಒಂದು ಸಣ್ಣ ಮ್ಯೂಸಿಯಂ ಅನ್ನು ಸೃಷ್ಟಿಸಿದ್ದಾರೆ ಗುಜರಿ ವ್ಯಾಪಾರಿ ಇಬ್ರಾಹಿಂ ಖಲೀಲ್ ಅವರು. ಮಂಗಳೂರಿನ ಮಾಲೆಮಾರ್ ಕೊಟ್ಟಾರ ರಸ್ತೆಯಲ್ಲಿರುವಂತಹ ಇವರ ಗುಜರಿ ಅಂಗಡಿ ಈಗ ಇದೊಂದು ಆಕರ್ಷಣೆಯ ಕೇಂದ್ರವಾಗಿಯೂ ಬದಲಾಗ್ತಾ ಇದೆ. ಇವರ ಗುಜರಿ ಅಂಗಡಿಗೆ ಬಂದಂತಹ ಅತ್ಯಮೂಲ್ಯ ವಸ್ತುಗಳನ್ನ ಸಂಗ್ರಹಿಸಿಯೇ ಇಲ್ಲಿ ಒಂದು ಸಣ್ಣ ಮ್ಯೂಸಿಯಂ ಅನ್ನು ತಯಾರಿಸಿದ್ದಾರೆ ಅಂತ ಹೇಳಬಹುದು. ಇಲ್ಲಿ ಹಳೆಯ ಕಾಲದ ಸೈಕಲ್ ಪಂಪ್, ಗ್ರಾಮೋಫೋನ್, ಅದೇ ರೀತಿ ಹಳೆಯ ಕಾಲದ ನಾಣ್ಯಗಳು, ನೋಟುಗಳು ಸೇರಿದಂತೆ ಇನ್ನು ಹಲವಾರು ಸಲಕರಣೆಗಳು, ಪರಿಕರಗಳು ಇವರ ಸಂಗ್ರಹದಲ್ಲಿ ಇರುವಂತಹದ್ದು. ಕೆಲವು ತಿರ್ಗಾದ ಡಯಲ್ ಮಾಡ್ಕೊಂಡ ಒತ್ತು ನಂಚಿನ ಫೋನುಲು ಬೊಕ್ಕ ಕೆಲವು ಓಲ್ಡ್ ಕ್ಯಾಮರಾ, ಆಂಟಿ ಕ್ಯಾಮರಾಸ್ ದುಂಬುದ ಪೂರ ಬೊಕ್ಕ ಕಂಪಾಸ್ ಪೂರ ರೇರ್. ಒಟ್ಟಿನಲ್ಲಿ ಮಂಗಳೂರಿನ ಒಂದು ಗುಜರಿ ಅಂಗಡಿಯನ್ನು ನಡೆಸುತ್ತಿರುವಂತಹ ಪಂಜಿಮೊಗೇರಿನ ನಿವಾಸಿಯಾದಂತಹ ಇಬ್ರಾಹಿಂ ಖಲೀಲ್ ಅವರ ಈ ಒಂದು ಹವ್ಯಾಸಕ್ಕೆ ನಾವು ತಲೆಬಾಗಲೇಬೇಕಾಗಿರುವಂತಹದ್ದು. ಇದ್ರ ಜೊತೆಗೆ ಇಲ್ಲೊಂದು ಸಣ್ಣ ಮಕ್ಕಳ ಗ್ರಂಥಾಲಯ ಎನ್ನುವಂತಹ ಕಾನ್ಸೆಪ್ಟ್ ಅನ್ನು ಇಟ್ಟುಕೊಂಡು ಹಲವಾರು ಪುಸ್ತಕಗಳನ್ನ ಇಲ್ಲಿ ಇಟ್ಟಿದ್ದಾರೆ. ಅದನ್ನ ತೆಗೆದುಕೊಂಡು ಮಕ್ಕಳು ಓದಿ ವಾಪಸ್ ಕೊಡ್ತಾರೆ, ಮತ್ತೊಂದಷ್ಟನ್ನು ತಗೊಂಡು ಹೋಗ್ತಾರಂತೆ. ಅದೇ ರೀತಿ ಇನ್ನಷ್ಟು ಮಕ್ಕಳಿಗೆ ಹೆಲ್ಪ್ ಆಗಲಿ ಅಂತ ಖಾಲಿಯಾಗದೆ ಉಳಿದಂತಹ ನೋಟ್ ಬುಕ್ ಗಳನ್ನ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ಅದೇ ರೀತಿ ಹಲವಾರು ಟೆಕ್ಸ್ಟ್ ಬುಕ್ ಗಳನ್ನ ತುಂಬಾ ಕಡಿಮೆ ದರದಲ್ಲಿ ಮಕ್ಕಳಿಗೆ ಕೊಡ್ತಾ ಇದ್ದಾರೆ ಎನ್ನುವಂತಹದ್ದು ಇಬ್ರಾಹಿಂ ಖಲೀಲ್ ಅವರು ಹೇಳ್ತಾ ಇದ್ದಾರೆ. ನಾನು ಒಂದು ಈ ಫೀಲ್ಡ್ಗೆ ಬರೋ ಮುಂಚೆ, ಸ್ಕ್ರಾಪ್ ಶಾಪ್ ಮಾಡೋ ಮುಂಚೆ ನಾನು ಗುಜರಿ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಒಂದು ಅಳಕ್ಕಿ, ಪಾಂಡೇಶ್ವರ ಹೀಗೆಲ್ಲ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿ ಕೆಲವು ಐಟಮ್ಗಳೆಲ್ಲ ಬರ್ತಾ ಇತ್ತು. ಆ ಐಟಮ್ಗಳನ್ನ ಕೆಲವರು ಅದಕ್ಕೆ ಹಣ ಕೊಟ್ಟು ಕೊಂಡೋಗ್ತಾ ಇದ್ರು. ಬಟ್ ನಾನು ಆಗಲೇ ಒಂದು ಐಡಿಯಾ ಥಾಟ್ ಬಂದಿತ್ತು ನಮಗೆ. ಬಟ್ ಈ ಸ್ಕ್ರ್ಯಾಪ್ ಶಾಪ್ ಆದಮೇಲೆ, ನಮ್ಮದೇ ಅಂಗಡಿ ಆದಮೇಲೆ ಅದನ್ನೆಲ್ಲ ನಾವು ಸಂಗ್ರಹ ಮಾಡಿ, ಕೆಲವು ಜನ ಎಲ್ಲ ಕೇಳ್ತಾಯಿದ್ದು ಇಷ್ಟು ವ್ಯಾಲ್ಯೂ. ಬಟ್ ನಾನು ಅದಕ್ಕೆ ಹಣಕ್ಕೆ ಅದರ ವ್ಯಾಲ್ಯೂ ಮಾಡಲಿಲ್ಲ. ನಾನು ಅದಕ್ಕೆ ಒಂದು ಐಟಮನ್ನು ತೆಗೆದಿಟ್ಟು ನೆಕ್ಸ್ಟ್ ಜನ್ರೇಷನ್ ಅದನ್ನು ನೋಡಬೇಕು, ಮತ್ತು ಕೆಲವು ವಿದ್ಯಾರ್ಥಿಗಳೆಲ್ಲ ಅದನ್ನು ನೋಡಬೇಕು ಅನ್ನೋಂಥ ಒಂದು ಐಡಿಯಾಲಜಿ ನನಗೆ ಬಂತು. ಆ ರೀತಿಯ ನಾನು ತೆಗೆದಿಟ್ಟಿದ್ದೇನೆ. ಕೆಲವು ಈ ಓಲ್ಡ್ ಕಾಯಿನ್ಸ್ಗಳು 200 ಇಯರ್ಸ್ 300 ಇಯರ್ಸ್ ಬ್ಯಾಕ್ ಇರುವಂಥ ಕಾಯಿನ್ಗಳು ಅಂಥದ್ದೆಲ್ಲ ತುಂಬ ಇದೆ ಕಾಯಿನ್ಗಳು. ಓಲ್ಡ್ ವಾಚಸ್, ಅದೇ ರೀತಿ ಕೆಲವು ಓಲ್ಡ್ ಟೇಪ್ ರೆಕಾರ್ಡ್ರ್, ರೇಡಿಯೋ ಇದೆ, ಒಂದು 100 ಇಯರ್ಸ್ ಬ್ಯಾಕ್ ರೇಡಿಯೋ. ಮತ್ತು ನಾವು ಈ ಮುಂಚೆ ಡಯಲ್ ಮಾಡುವಂಥ, ತಿರುಗಿಸುವಂಥ ಟೆಲಿಫೋನ್ಗಳು, ಮತ್ತು ಡಯಲ್ ಮಾಡುವಂಥ ಟೆಲಿಫೋನ್ಗಳು, ಕ್ಯಾಮರಾ, ಓಲ್ಡ್ ಕ್ಯಾಮರಾ, ಕಂಪಾಸ್, ಮತ್ತು ಅಲ್ರಾಮು, ಮತ್ತು ಇಂಥ ತುಂಬ ಐಟಮ್. ಮತ್ತು ಕಾಪರ್, ಹಿತ್ತಾಳೆ, ಇದರದ್ದು ಪಾವು, ಸೇರು, ಅದೇ ರೀತಿ ವುಡ್ ಐಟಮ್ಗಳೆಲ್ಲ ಕೆಲವಿದೆ. ಓಲ್ಡಸ್ ನಾವು ಮನೆಯಲ್ಲಿ ಯೂಸ್ ಮಾಡುವಂಥದ್ದು ಅಂಥದ್ದೆಲ್ಲ ನಾವು ತೆಗೆದಿಟ್ಟಿದ್ದೇವೆ. ಲೋಕಲ್ ಅವರು ಒಳ್ಳೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಎಲ್ಲ ವಿಷಯದಲ್ಲೂ ಕೂಡ ನಮಗೆ. ಅಂದರೆ ಆ್ಯಕ್ಚುಲಿ ನಾನು ಸ್ಕ್ರ್ಯಾಪ್ ಅಂಗಡಿ ಅಂತ ಹೇಳಿದ್ರೆ, ಸ್ಕ್ರ್ಯಾಪ್ ಅಂಗಡಿ ಥರ ನಾನು ಇದನ್ನು ಇಟ್ಟಲಿಲ್ಲ. ಸ್ವಲ್ಪ ನೀಟಾಗಿ ಕ್ಲಿಯರಾಗಿ ನಾನು ಇದನ್ನು ಮೇಂಟೈನ್ ಮಾಡಿದ್ದೇನೆ. ಮತ್ತು ಇದಕ್ಕೆ ಬೇರೆಯೇ ಒಂದು ಜಾಗವನ್ನು ನಮಗೆ ಈ PFC ಅಂದರೆ ಪ್ಲಾಸ್ಟಿಕ್ ಫಾರ್ ಚೇಂಜ್, ಈ ಕಂಪನಿಯನ್ನು ನಮಗೆ ಸಪೋರ್ಟ್ ಮಾಡಿದ್ದಾರೆ. ಅವರು ನಮಗೆ ಬೇರೆ ಬೇರೆ ಸೆಕ್ಷನ್ಗಳೆಲ್ಲ ಸ್ಕ್ರ್ಯಾಪಿಗೆ ಮಾಡಿಕೊಟ್ಟಿದ್ದಾರೆ. ಅದೇ ಇದಕ್ಕೂ ಕೂಡ ಅವರು ನಮಗೆ ಸಪೋರ್ಟ್ ಮಾಡಿದ್ದಾರೆ, ಹೀಗೆ ಮಾಡಿ ಅಂತ ಹೇಳಿದರು ಅವರು. ಕೆಲವು ಈ ದೇವಸ್ಥಾನಗಳಲ್ಲಿ ನಡೆಯುವಂಥ ಈ ಪ್ರೋಗ್ರಾಮ್ ಟೈಮ್ಗಳಲ್ಲಿ, ಈ ಆಟಿಡೊಂಜಿ ದಿನ ಆಗಲಿ, ಅದೇ ರೀತಿ ಕೆಲವು ಉತ್ಸವ ಇರುತ್ತೆ. ಆ ಟೈಮ್ಗಳಲ್ಲಿ ಅವರು ಇದನ್ನು ಅಲ್ಲಿದ್ದು ಜನಗಳಿಗೆ ಪ್ರದರ್ಶನಕ್ಕಂತ ಕೊಂಡೋಗ್ತಾರೆ. ಅದೇ ರೀತಿ ನಮಗೆ ವಾಪಸ್ ತಂದು ಕೊಡ್ತಾರೆ. ಅದಕ್ಕೆ ಯಾವುದೇ ರೀತಿ ಶುಲ್ಕವನ್ನು ನಾವು ಪಡೆಯೋದಿಲ್ಲ, ಫ್ರೀಯಾಗಿ ಅವರು ಕೊಡ್ತಾರೆ. ಕೆಲವು ಮತ್ತು ಈ ಚರ್ಚ್ ಇಲ್ಲಿ ಎಲ್ಲ ಫಂಕ್ಷನ್ ಇದ್ದರೆ ಅವರು ಕೂಡ ಕೊಂಡೋಗ್ತಾರೆ. ಮೊನ್ನೆ ಕೂಳೂರಿಗೆ ಚರ್ಚಿಗೆ ಕೊಂಡೋಗಿದ್ರು, ಅಲ್ಲಿ ವಾಕ್ಯನ ಮಾಡಿದರು. ಅದರಲ್ಲಿ ಅವರಿಗೂ ಕೂಡ ತುಂಬ ಖುಷಿಯಾಗಿದೆ. ಮತ್ತು ಕೆಲವು ಶಾಲೆಗಳೆಲ್ಲ, ಮೊನ್ನೆ ಒಂದು ಶಾಲೆಯವರು ಫೋನ್ ಮಾಡಿದರು ನಮಗೆ, ಹೀಗೆ ಒಂದು ಪ್ರದರ್ಶನ ಇದೆ, ನೀವು ಬರಬೇಕಂತೇಳಿ. ಖಂಡಿತವಾಗಿ ನಾವು ಹೋಗ್ತೇವೆ. ಅದಕ್ಕೆ ಯಾವುದೋ ಶುಲ್ಕವನ್ನು ನಾವು ಪಡೀತಾ ಇಲ್ಲ.
ತುಂಬ ಖುಷಿ ಆಗ್ತದೆ. ನಾವು ಕೂಡ ಒಂದು ಅವರಿಗೆ ತೋರಿಸುವಾಗ ಮಕ್ಕಳೆಲ್ಲ ಆಶ್ಚರ್ಯದಿಂದ ನೋಡ್ತಾರೆ. ಹಾಗೊಂದು ನಮಗೂ ಕೂಡ ಒಂದು ಇಟ್ಟದಕ್ಕೆ ಒಂದು ಸಾರ್ಥಕ ಆಯಿತು ಅಂತೇಳಿ ಒಂದು ಖುಷಿ ಆಗುತ್ತೆ ನಮಗೆ. ಈ ಸ್ಕ್ರ್ಯಾಪಲ್ಲಿ ಬಂದಂಥ ಪುಸ್ತಕಗಳು ನಾವು ಇಟ್ಟಿದ್ದೇವೆ. ಕೆಲವು ಅದು ನಾವು ಡಿಸ್ಕೌಂಟ್ ಅಂದರೆ ಈ 10%, 20%ಗೆಲ್ಲ ನಾವು ಕೊಡ್ತೇವೆ. 100 ರೂಪಾಯಿ ಇದ್ದರೆ ಒಂದು 20 ರೂಪಾಯಿಗೆಲ್ಲ ಪುಸ್ತಕ. ಅಂದರೆ ನೆಕ್ಸ್ಟ್ ಜನರೇಷನ್ ಅದು ಓದಬೇಕು. ಮತ್ತು ಕೆಲವು ಪುಸ್ತಕಗಳಲ್ಲಿದೆ, ಮಕ್ಕಳ ಗ್ರಂಥಾಲಯವನ್ನು ಮಾಡಿದ್ದೇನೆ. ಅದರಲ್ಲಿ ಫ್ರೀಯಾಗಿ ಮಕ್ಕಳು ಬಂದು ಕೆಲವು ಕೊಂಡೋಗ್ತಾರೆ, ಕೆಲವು ಕೊಂಡೋಗಿ ಓದಿ ಆದಮೇಲೆ ತಂದು ಕೊಡ್ತಾರೆ. ಮತ್ತು ಕೆಲವು ಈ ಸಿಂಗಲ್ 1 ಪೇಜ್ 2 ಪೇಜ್ ಬರೆದಂಥ ಪುಸ್ತಕಗಳೆಲ್ಲ ಇದೆ. ಅದು ರೀಯೂಸ್ ಮಾಡಬೇಕು. ಅವರು ಪೆನ್ಸಿಲು, ಪೆನ್ನು, ರಬ್ಬರು, ಈ ಗೌರ್ಮೆಂಟ್ ಶಾಲೆಯವರು, ಅದೇ ರೀತಿ ಬಡ ಮಕ್ಕಳೆಲ್ಲ ಬರ್ತಾರೆ. ಅವರು ರಫ್ ಬರೀಲಿಕ್ಕೆ ಇಲ್ಲಾಂದರೆ ಏನಾದರೂ ಒಂದು ಮಾಡಲಿಕ್ಕೆ ಅದನ್ನು ಕೊಂಡೋಗ್ತಾರೆ. ಭಾಳ ಖುಷಿ ಆಗ್ತದೆ ನಮಗೆ ಹಾಗೆಲ್ಲ ಮಾಡುವಾಗ. ಈಗ ಗುಜರಿ ಅಂಗಡಿ ಅಂತ ನಮ್ಗೆ ಗೊತ್ತಾಗೋದಿಲ್ಲ. ಒಂದು ಮ್ಯೂಸಿಯಂ ಥರನೇ ಎಲ್ಲ ಓಲ್ಡ್ ಎಲ್ಲ ಐಟಮ್ ಎಲ್ಲ ಒಂದು 100 ವರ್ಷ ಮುಂಚೆದು ಉಂಟು. ಇನ್ನು 100 ವರ್ಷ ಬರಬೇಕು ಜಾಸ್ತಿಯಾಗಿ. ಹಾಗೆ ಚೆಂದ ಉಂಟು, ಎಲ್ಲ ಉಂಟು ಐಟಮು, ಯಾವುದಿಲ್ಲ ಅಂತಿಲ್ಲ. ಕಾಯಿನಿಂದ ಹಿಡಿದು ಮತ್ತು ಮೊಬೈಲ್ 1100 ನಾವು ಮೊದಲು ಚಿಕ್ಕ ಇರುವಾಗ ಅದು ನೋಡ್ತಾಯಿದ್ವಿ. ಈಗ ನೋಡಲಿಕ್ಕೇನಿಲ್ಲ, ನಮ್ಮ ಮಕ್ಕಳಿಗೆ ಗೊತ್ತೇ ಆಗೋದಿಲ್ಲ ಹಾಗೆ. ಮತ್ತು ನಮಗೆ ಯಾರಿಗೆ ಅದು ಫಂಕ್ಷನ್ಗೆಲ್ಲ ಆಟಿಕೂಟ ಏನಾದರೂ ಇದೆಲ್ಲ ಮದುವೆ ಎಲ್ಲ ಇದ್ದರೆ ಒಂದೊಂದು ಐಟಮ್ ಎಲ್ಲ ಉಂಟು. ಅದು ಕೊಂಡೋಗಿ ಹಾಗೆ ತಂದು ಕೊಡಬೇಕು. ಇಲ್ಲದ್ರೆ ಡ್ಯಾಮೇಜ್ ಎಲ್ಲ ಮಾಡಿದರೆ ಕಷ್ಟ ಅವರಿಗೆ. ಅವರು ಯಾಕೆಂದರೆ ಅಷ್ಟು ಅದಕ್ಕೆ ಖರ್ಚು ಮಾಡ್ತಾರೆ. ನೋಡುವಾಗ ಈಗ ಧೂಳೆಲ್ಲ ಉಂಟು, ವಾರಕ್ಕೊಮ್ಮೆ ಕ್ಲೀನೆಲ್ಲ ಮಾಡಿರ್ತಾರೆ. ಒಬ್ಬರನ್ನು ಅದಕ್ಕೆ ಬಿಡ್ತಾರೆ ಹಾಗೆ. ನಾವು ಸಹ ಯೂಸ್ ಮಾಡಿದ್ವಿ. ಯಾರಿಗೆ ಅದು ಬೇಕಿದ್ರೆ ಹಾಗೆ, ಏನು ಇದಿಲ್ಲ, ರೆಂಟಲ್ಲಿ ತೆಗೆಯೋದಿಲ್ಲ. ಡ್ಯಾಮೇಜ್ ಮಾಡಿದರೆ ಮತ್ತೆ ಅದರ ಕಾಸ್ಟ್ ಕೊಡಬೇಕಾಗ್ತದೆ ಅಂತ ಹಾಗೆ. ಕೇವಲ 8ನೇ ತರಗತಿಯವರೆಗೆ ಕಲಿತಿದ್ರು ಕೂಡ ಇವರ ಈ ಒಂದು ರೀತಿಯಾದಂತಹ ಆಸಕ್ತಿ ವಿಶಿಷ್ಟವಾಗಿ ಗೋಚರಿಸ್ತಾ ಇರುವಂತಹದ್ದು ಇಲ್ಲಿ ಈಗ ಜನ ಮನವನ್ನ ಸೆಳೆಯುತ್ತಾ ಇದೆ. ಇದೊಂದು ರೀತಿಯಲ್ಲಿ ಇನ್ನಷ್ಟು ಜನರಿಗೆ ಪ್ರೇರಣೆ ಆಗ್ತದೆ. ಇಲ್ಲಿಗೆ ಬಂದಂತಹ ಈ ಅಮೂಲ್ಯ ವಸ್ತುಗಳನ್ನ ಅವರು ಬೇರೆಯವರಿಗೆ ಮಾರಿಯೋ ಅಥವಾ ಅದನ್ನ ಬೇರೆ ರೀತಿಯಲ್ಲಿ ಮಾರಾಟ ಮಾಡಿ ಹೆಚ್ಚಿನ ಸಂಪಾದನೆಯನ್ನು ಮಾಡಬಹುದಿತ್ತು. ಆದ್ರೆ ಅದನ್ನ ಸಂಗ್ರಹಿಸುವ ನಿಟ್ಟಿನಲ್ಲಿ ಅವರು ಕ್ರಮವನ್ನು ತೆಗೆದುಕೊಂಡು ಇದೀಗ ಒಂದು ರೀತಿಯ ಸಣ್ಣ ಮ್ಯೂಸಿಯಂ ಆಗಿ ಅವರ ಗುಜರಿ ಅಂಗಡಿಯ ಪರಿವರ್ತನೆ ಹೊಂದಿರುವಂತಹದ್ದು. ಇಂತಹ ಇನ್ನಷ್ಟು ಹಲವಾರು ವಿಶೇಷ ಸ್ಟೋರಿಗಳಿಗಾಗಿ ನಮ್ಮ ಮೂಲ ಧ್ವನಿ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಇನ್ನಷ್ಟು ನಿಮ್ಮ ಬೆಂಬಲವನ್ನ ಸೂಚಿಸಿ. ಧನ್ಯವಾದಗಳು.